ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 3ನೇ ದಿನವಾದ ಆಶ್ವಯುಜ ಶುದ್ಧ ತದೀಯ ದಿನದಂದು ಅಂದರೆ ಬುಧವಾರದಂದು ಯಾವ ಮಂತ್ರವನ್ನು ಜಪ ಮಾಡಬೇಕು, ಜೊತೆಗೆ ದೇವಿಯ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ನವರಾತ್ರಿಯ 3ನೇ ದಿನದಂದು ದುರ್ಗಾದೇವಿಯು ಅನ್ನಪೂರ್ಣೆಯ ರೂಪದಲ್ಲಿ ದರ್ಶನ ಕೊಡುತ್ತಾರೆ. ಅನ್ನಪೂರ್ಣೆಯನ್ನು ಪೂಜಿಸುವಾಗ ಹೇಳಬೇಕಾದ ಮಂತ್ರ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶಿಪುರಾಧೀಶ್ವರಿ ಭಿಕ್ಷಾಂ ದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಈ ಮಂತ್ರ ಜಪ ಮಾಡುತ್ತಾ ಪೂಜಿಸುವ ಅನ್ನಪೂರ್ಣೇಶ್ವರಿ ದೇವಿಯು ಸಕಲ ಜೀವರಾಶಿಗಳಿಗೆ ಆಹಾರ ಪ್ರಸಾದಿಸುವ ದೇವತೆ. ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎಂದು ಹೇಳುತ್ತಾರೆ. ಅಂತ ಅನ್ನವನ್ನು ಕೊಡುವವಳು ಅನ್ನಪೂರ್ಣೇಶ್ವರಿ. ಅನ್ನಪೂರ್ಣ ಎಂಬುದು 2 ಪದಗಳ ಜೋಡಣೆ. ಅನ್ನ ಅಂದರೆ ಆಹಾರ, ಪೂರ್ಣ ಅಂದರೆ ಪೂರ್ತಿಯಾಗಿ. ಅಂದರೆ ನಮ್ಮ ಹೊಟ್ಟೆ ಪೂರ್ತಿ ಆಹಾರವನ್ನು ಅನ್ನಪೂರ್ಣೆ ಕೊಡುತ್ತಾಳೆ ಎಂದು ಅರ್ಥ. ಅನ್ನಪೂರ್ಣೇಶ್ವರಿಯು ಶಿವನ ಮಡದಿಯಾದ ಪಾರ್ವತೀ ದೇವಿಯ ಮತ್ತೊಂದು ಅವತಾರ. ಕಾಶಿಯಲ್ಲಿ ಎಲ್ಲರ ದಾಹವನ್ನು ಗಂಗಾದೇವಿ ತೀರಿಸಿದರೆ ಹಸಿವನ್ನು ಮಾತ್ರ ಅನ್ನಪೂರ್ಣೇಶ್ವರಿ ತೀರಿಸುತ್ತಾಳೆ. ಇವತ್ತು ಅನ್ನದಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಎಲ್ಲಾ ದಾನಗಳಿಗಿಂತಲೂ ಅನ್ನದಾನ ಶ್ರೇಷ್ಠ ಎಂದು ಹೇಳುತ್ತಾರೆ. ಸಾಕ್ಷಾತ್ ಪರಮೇಶ್ವರನಿಗೆ ಭಿಕ್ಷೆಯನ್ನು ಕೊಟ್ಟ ಅನ್ನಪೂರ್ಣೇಶ್ವರಿಯ ಬಗ್ಗೆ ಪ್ರತಿಯೊಬ್ಬರೂ ಇವತ್ತು ತಿಳಿದುಕೊಳ್ಳಬೇಕು. ಅನ್ನಪೂರ್ಣೇಶ್ವರಿ ದೇವಾಲಯ ಕಾಶಿಯಲ್ಲಿರುತ್ತದೆ. ಇಲ್ಲಿ ಈ ದೇವಾಲಯ ಯಾವ ರೀತಿ ಬಂತು ಎಂದು ನೋಡೋಣ. ಒಂದು ಸಲ ಶಿವ ಮತ್ತು ಪಾರ್ವತಿ ದೇವಿ ಪಗಡೆ ಆಡುತ್ತಿದ್ದಾಗ ಅವರ ಆಟ ತುಂಬಾ ಆಸಕ್ತಿಯಾಗಿ ಬದಲಾಯಿತು. ಅವರು ಪಂದ್ಯ ಕಟ್ಟಲು ಶುರು ಮಾಡಿದರು. ಪಾರ್ವತಿ ದೇವಿಯು ಅವರ ಆಭರಣಗಳನ್ನು, ಪರಮೇಶ್ವರ ಅವರ ತ್ರಿಶೂಲವನ್ನು ಪಂದ್ಯಕ್ಕೆ ಇಟ್ಟರು. ಆಟದಲ್ಲಿ ಪರಮೇಶ್ವರ ಸೋತು ಹೋಗಿ ಅವರ ತ್ರಿಶೂಲವನ್ನು ಕಳೆದುಕೊಂಡರು. ಆಗ ಆ ತ್ರಿಶೂಲವನ್ನು ಮರಳಿ ಪಡೆಯಲು ಪರಮೇಶ್ವರ ಅವರ ಕಂಠಾಭರಣವಾದ ವಾಸುಕಿಯನ್ನು ಪಂದ್ಯದಲ್ಲಿ ಇಟ್ಟರು. ಆಗಲೂ ಕೂಡ ಪರಮೇಶ್ವರ ಸೋತು ಹೋದರು. ಆ ರೀತಿ ಅವರು ಇನ್ನಷ್ಟು ಆಟಗಳನ್ನು ಆಡುತ್ತಾ ಇನ್ನಷ್ಟು ವಸ್ತುಗಳನ್ನು ಕಳೆದುಕೊಂಡರು. ಕೊನೆಗೆ ಪರಮೇಶ್ವರ ಅವರ ಭಿಕ್ಷಾಪಾತ್ರೆಯ ಸಮೇತ ಎಲ್ಲವನ್ನೂ ಕೂಡ ಕಳೆದುಕೊಂಡರು. ಇದರಿಂದ ಅವಮಾನಿತಗೊಂಡ ಪರಮೇಶ್ವರ ಮಹಾವಿಷ್ಣುವನ್ನು ಭೇಟಿಯಾಗಲು ದೇವದಾರು ಕಾಡಿಗೆ ಹೋದರು. ಆಗ ಮಹಾವಿಷ್ಣು ಶಿವನೊಂದಿಗೆ, ನೀವು ಮತ್ತೊಮ್ಮೆ ಆಟವಾಡಿ, ನಾನು ನನ್ನ ಮಾಯೆಯನ್ನು ಉಪಯೋಗಿಸಿ ನೀವು ಇದಕ್ಕೂ ಮುಂಚೆ ಪಂದ್ಯದಲ್ಲಿ ಕಳೆದುಕೊಂಡ ಎಲ್ಲವನ್ನೂ ಮರಳಿ ಪಡೆಯುವಂತೆ ಮಾಡುತ್ತೇನೆ ಎಂದು ಹೇಳಿದರು. ಮಹಾವಿಷ್ಣು ಸಲಹೆಯ ಮೇರೆಗೆ ಮತ್ತೆ ಪಾರ್ವತಿಯೊಂದಿಗೆ ಪಗಡೆಯಾಡಿದ ಪರಮೇಶ್ವರ ಒಂದೊಂದಾಗಿ ಎಲ್ಲವನ್ನೂ ಗೆಲ್ಲಲು ಶುರು ಮಾಡಿದರು. ಆದರೆ ಅದುವರೆಗೂ ನಿರಂತರವಾಗಿ ಸೋತು ಹೋದ ಪರಮೇಶ್ವರ ಈಗ ಇದ್ದಕ್ಕಿದ್ದಂತೆ ಒಂದು ಆಟವೂ ಸೋಲದೆ ಎಲ್ಲ ಆಟಗಳಲ್ಲೂ ಗೆಲ್ಲುತ್ತಿರುವುದು ದೇವಿಯಲ್ಲಿ ಅನುಮಾನ ಉಂಟುಮಾಡಿತು. ಅದರಿಂದ ಶಿವನನ್ನು ನೀವೊಬ್ಬ ಮೋಸಗಾರ ಎಂದು ದೂಷಿಸಿದಳು ಪಾರ್ವತಿ. ಇದು ಅವರಿಬ್ಬರ ಮಧ್ಯೆ ಚರ್ಚೆಗೆ ಕಾರಣವಾಯಿತು. ಅವರಿಂದಲೇ ಆದಿದಂಪತಿಯರ ಮಧ್ಯೆ ಗಲಾಟೆ ಶುರುವಾಯಿತು ಎಂಬ ಬೇಜಾರಿನಿಂದ ಅಲ್ಲಿ ಪ್ರತ್ಯಕ್ಷವಾದ ಮಹಾವಿಷ್ಣು, ಇದರಲ್ಲಿ ಪರಮೇಶ್ವರನ ತಪ್ಪು ಏನೂ ಇಲ್ಲ, ನನ್ನ ಮಾಯೆಯಿಂದಲೇ ಎಲ್ಲವೂ ನಡೆಯಿತು. ನಿಜಕ್ಕೆ ಇಲ್ಲಿ ಯಾರೂ ಕೂಡ ಪಗಡೆಯಲ್ಲಿ ದಾಳ ಹಾಕಲಿಲ್ಲ, ಅದು ನನ್ನ ಮಾಯೆಯಿಂದ ತಾನಾಗಿ ಕದಲುತ್ತಿದೆ. ನೀವಿಬ್ಬರು ಆಟವಾಡುತ್ತಿದ್ದೀರಿ ಅನ್ನುವ ಭ್ರಮೆಯಲ್ಲಿದ್ದೀರಿ ಎಂದು ಹೇಳಿದರು. ಅದಕ್ಕೆ ಪರಮೇಶ್ವರ, ದೇವಿ, ಭೌತಿಕವಾದದ್ದು ಎಲ್ಲವೂ ಮಾಯೆ, ಕೊನೆಗೆ ನಾವು ತಿನ್ನುವ ಆಹಾರ ಕೂಡ ಮಾಯೆ ಎಂದು ಹೇಳಿದರು. ಮೊದಲೇ ಕೋಪದಲ್ಲಿದ್ದ ಪಾರ್ವತಿ ದೇವಿಗೆ ಆಹಾರ ಮಾಯೆ ಎಂಬ ಮಾತು ಇನ್ನಷ್ಟು ಹೆಚ್ಚು ಕೋಪ ತಂದಿತು. ಆಹಾರ ಭ್ರಮೆ ಎಂಬ ಮಾತು ಆಕೆಯಿಂದ ಸ್ವೀಕರಿಸಲು ಆಗಲಿಲ್ಲ. ಆಹಾರವನ್ನು ಭ್ರಮೆ ಅಥವಾ ಮಾಯೆ ಎಂದು ಕರೆದರೆ ಆಹಾರ ಕೊಡುವ ನಾನು ಕೂಡ ಭ್ರಮೆ ಅಥವಾ ಮಾಯೆ ಆಗುತ್ತೇನೆ. ಹಾಗಾದರೆ ಇದುವರೆಗೂ ಪರಮೇಶ್ವರ ನನ್ನನ್ನು ಮಾಯೆಯಂತೆ ನೋಡುತ್ತಿದ್ದಾರೆ ಅಂದುಕೊಂಡ ಪಾರ್ವತಿ ದೇವಿ ಶಿವ ಹಾಗೂ ಪ್ರಪಂಚಕ್ಕೆ ಅವರ ಬೆಲೆಯನ್ನು, ಹಾಗೆ ಆಹಾರ ಇಲ್ಲದೆ ಜೀವಿಗಳು ಯಾವ ರೀತಿ ಬದುಕುತ್ತಾರೆ ಎಂದು ಶಿವನಿಗೆ ತೋರಿಸುವ ಸಲುವಾಗಿ ಪಾರ್ವತಿ ದೇವಿ ಅಲ್ಲಿಂದ ಮಾಯವಾದರು. ದೇವಿ ಮಾಯವಾದ ಕೂಡಲೇ
ಪ್ರಕೃತಿಯೆಲ್ಲವೂ ಒಂದು ಕ್ಷಣ ನಿಂತು ಹೋಯಿತು. ಋತುಗಳು ನಿಂತು ಹೋದವು. ಎಲ್ಲವೂ ನಿರ್ಮಾನುಷವಾಗಿ ಬದಲಾಯಿತು. ಭೂಮಿಗಳಲ್ಲಿ ಸಾರಾಂಶ ಇಲ್ಲವಾಯಿತು. ಇದು ತೀವ್ರವಾದ ಬರ ತಂದಿತು. ದೇವರುಗಳು, ಮನುಷ್ಯರು ಮತ್ತು ರಾಕ್ಷಸರು ಎಲ್ಲರೂ ಆಹಾರಕ್ಕಾಗಿ ಪರದಾಡುತ್ತಾ ದೇವಿಗಾಗಿ ಪ್ರಾರ್ಥನೆಗಳು, ತಪಸ್ಸುಗಳು, ಹೋಮಗಳು ಶುರು ಮಾಡಿದರು. ಆ ಪ್ರಾರ್ಥನೆಗಳನ್ನು ಕೇಳಿಸಿಕೊಂಡ ಪಾರ್ವತಿ ದೇವಿಯು ಆಕೆಯ ಮಕ್ಕಳು ಹಸಿವಿನಿಂದ ಇರುವುದು ನೋಡಲಾಗದೆ ಕಾಶಿಯಲ್ಲಿ ಅನ್ನಪೂರ್ಣೆಯಂತೆ ಅವತರಿಸಿ ಭಕ್ತರ ಹಸಿವನ್ನು ನೀಗಿಸಲು ಶುರು ಮಾಡಿದಳು. ಪರಮೇಶ್ವರ ಅವರ ತಪ್ಪನ್ನು ಒಪ್ಪಿಕೊಂಡು ಕಾಶಿಯಲ್ಲಿ ಅವರ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಂಡು ಅನ್ನಪೂರ್ಣೆಯ ಮುಂದೆ ನಿಂತುಕೊಂಡರು. ಆಹಾರ ಭ್ರಮೆಯಲ್ಲ. ಜೀವಿಯು ಅವರ ಹೊಟ್ಟೆ ಮತ್ತು ಶರೀರವನ್ನು ಕಾಪಾಡಿಕೊಳ್ಳುವ ಕರ್ತವ್ಯವನ್ನು ಹೊಂದಿರುತ್ತಾನೆ. ಹಾಗಾಗಿ ಆಹಾರ ಭ್ರಮೆ ಅಂದ ಮಾತನ್ನು ನಾನು ತಪ್ಪು ಎಂದು ಒಪ್ಪಿಕೊಳ್ಳುತ್ತೇನೆ ಅಂದರು ಶಿವ. ಅಂದಿನಿಂದ ಪಾರ್ವತಿ ದೇವಿಯನ್ನು ಆಹಾರ ದೇವತೆಯಾದ ಅನ್ನಪೂರ್ಣೆಯಂತೆ ಪೂಜಿಸುತ್ತಾರೆ. ಅಂದಿನಿಂದ ಯಾರಾದರೂ ಪವಿತ್ರವಾದ ಮನಸ್ಸಿನಿಂದ ಆಹಾರ ತಯಾರಿಸಿದರೆ ಅಥವಾ ಅನ್ನದಾನ ಮಾಡಿದರೆ ಅನ್ನಪೂರ್ಣೇಶ್ವರಿ ತಯಾರಿಸಿದಷ್ಟು ಪವಿತ್ರವಾಗಿ ಬದಲಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಇದು ಅನ್ನಪೂರ್ಣೆಯ ಕತೆ. ಈಗ ಅನ್ನಪೂರ್ಣಾದೇವಿಯ ಅಲಂಕಾರ ಹೇಗಿರುತ್ತದೆ ಎಂದು ನೋಡೋಣ. ಅನ್ನಪೂರ್ಣಾದೇವಿಯು ಒಂದು ಕೈಯಲ್ಲಿ ಚಿನ್ನದ ಸೌಟು, ಇನ್ನೊಂದು ಕೈಯಲ್ಲಿ ಅನ್ನದಿಂದ ತುಂಬಿದ ಚಿನ್ನದ ಪಾತ್ರೆ ಹಿಡಿದುಕೊಂಡು ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಕೆಯ ಪತಿಯಾದ ಪರಮೇಶ್ವರನಿಗೆ ಭಿಕ್ಷೆ ಹಾಕುತ್ತಿರುವಂತೆ ನಮಗೆ ದರ್ಶನ ಕೊಡುತ್ತಾರೆ. ಇನ್ನು ಇವತ್ತು ದೇವಿಯು ಗಂಧದ ಬಣ್ಣದ ಸೀರೆಯಲ್ಲಿ ದರ್ಶನ ಕೊಡುತ್ತಾರೆ. ಇನ್ನು ದೇವಿಯನ್ನು ಇವತ್ತು ಬಿಳಿ ಬಣ್ಣದ ಹೂವುಗಳಿಂದ ಪೂಜಿಸಿದರೆ ತುಂಬಾ ಒಳ್ಳೆಯದು. ಇವತ್ತು ದೇವಿಗೆ ನೈವೇದ್ಯವಾಗಿ ಮೊಸರನ್ನ ಹಾಗೂ ಖಾರ ಪೊಂಗಲ್ ಸಮರ್ಪಿಸಬೇಕು. ಈ ರೀತಿ ದೇವಿಯ ಪೂಜೆ ಮಾಡಿದರೆ ಧನ ಧಾನ್ಯಕ್ಕೆ ಯಾವ ಕೊರೆಯೂ ಇರುವುದಿಲ್ಲ. ಇನ್ನು ಇವತ್ತು ನೀವು ಜಪಿಸಬೇಕಾದ ಅನ್ನಪೂರ್ಣೇಶ್ವರಿಯ ಇತರೆ ಮಂತ್ರಗಳು ಯಾವುದೆಂದರೆ, ಆದಿಶಂಕರಾಚಾರ್ಯರು ರಚಿಸಿರುವಂತ ಶ್ರೀ ಅನ್ನಪೂರ್ಣ ಅಷ್ಟಕಂ ಓದುವುದರಿಂದ ವಿವೇಕ ಹಾಗೂ ತ್ಯಾಗ ಬುದ್ಧಿ ಒಲಿಯುತ್ತದೆ. ಇನ್ನು ಇವತ್ತು ಜಪಿಸಬೇಕಾದ ಬೀಜಾಕ್ಷರಿ ಮಂತ್ರ ಹೀಗಿದೆ: ಹ್ರೀಂ ಶ್ರೀಂ ಕ್ಲೀಂ ಓಂ ನಮೋ ಭಗವತೆ ಅನ್ನಪೂರ್ಣೇಶ್ವರಿ ಮಮ ಬಿಲಷಿತ ಮಹಿದೇವ್ಯನ್ನಂ ಸ್ವಾಹ. ಇದಲ್ಲದೆ ಇವತ್ತು ಬಿಡುವಿದ್ದರೆ ಅನ್ನಪೂರ್ಣ ಅಷ್ಟೋತ್ತರ ಶತನಾಮವಳಿ ಹಾಗೂ ಅನ್ನಪೂರ್ಣ ಸ್ತೋತ್ರಗಳು ಓದಿದರೆ ತುಂಬಾ ಒಳ್ಳೆಯದು. ಇನ್ನು ಇವತ್ತು ಆಹಾರ ತಿನ್ನುವ ಮುಂಚೆ ಓಂ ಅನ್ನಪೂರ್ಣಾಯೇ ನಮಃ, ಓಂ ಸದಾಪೂರ್ಣಾಯೇ ನಮಃ, ಓಂ ಹ್ರೀಂ ನಮೋ ಭಗವತಿ ಮಹೇಶ್ವರಿ ಅನ್ನಪೂರ್ಣೆ ಸ್ವಾಹ, ಓಂ ಹ್ರೀಂ ಶ್ರೀಂ ಕ್ಲೀಂ ನಮೋ ಭಗವತೆ ಮಹೇಶ್ವರಿ ಅನ್ನಪೂರ್ಣೆ ಸ್ವಾಹ. ನಾನು ಹೇಳಿದಂತ ಯಾವ ಮಂತ್ರ ಓದಲು ಬರದೇ ಇರುವವರು ಓಂ ಶ್ರೀ ಮಾತ್ರೇ ನಮಃ ಎಂಬ ಮಂತ್ರ ಹೇಳುತ್ತಾ ಕೂಡ ದೇವಿಯ ಪೂಜೆ ಮಾಡಿಕೊಳ್ಳಬಹುದು. ಈ ಮಂತ್ರವು ದುರ್ಗಾದೇವಿಗೆ ತುಂಬಾ ಪ್ರಿಯವಾದದ್ದು. ಈ ರೀತಿ ದೇವಿಯನ್ನು ಪೂಜಿಸಿದರೆ ಮೇಧಾಶಕ್ತಿ ಚುರುಕಾಗುತ್ತದೆ. ಹಾಗೆ ಮಧುರವಾಗಿ ಮಾತನಾಡುವುದು, ಸಮಯ ಸ್ಫೂರ್ತಿ, ವಾಕ್ಶುದ್ಧಿ, ಶ್ರದ್ಧಾ ಭಕ್ತಿ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮನುಷ್ಯನು ಸಕಲ ಸಂಪೂರ್ಣನಾಗುವಂತೆ ಈ ದೇವಿ ಆಶೀರ್ವದಿಸುತ್ತಾಳೆ. ಇನ್ನು ನಾಳಿನ ವಿಡಿಯೋದಲ್ಲಿ ನವರಾತ್ರಿ 4ನೇ ದಿನದಂದು ಪೂಜಿಸಬೇಕಾದ ದೇವಿಯ ಜನ್ಮರಹಸ್ಯ, ಮಂತ್ರಗಳು ಹಾಗೂ ಪೂಜಾ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋ ಮಿಸ್ ಮಾಡದೆ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.